ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇದೆ, ಸೊ ಡೆಫಿನೆಟ್ಲಿ ನೀವು ನಮಗೆ ಏಪ್ರಿಲ್ 1 ಒಳಗೆ ಯಾರೆಲ್ಲ ಕಾಲ್ ಮಾಡ್ತೀರಾ, ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವ್ಯೂವರ್ಸ್ ಯಾರು ಬೇಕಾದರೂ ಆಗಿರಲಿ, ಆ ಒಂದು ಎಲ್ಲ ವ್ಯಕ್ತಿಗಳಿಗೆ ಸೊ ನನ್ನ ಕಡೆಯಿಂದ ಯುಗಾದಿ ಹಬ್ಬಕ್ಕೆ ಆಫರ್ ಬಿಡ್ತಾ ಇದೀವಿ. ಸೊ ಜಸ್ಟ್ 400 rupees ನೀವು ನಂಗೆ ಪೇ ಮಾಡಿದ್ರೆ ನೀವು ನನ್ನ ಹತ್ರ ಎಷ್ಟು ಪ್ರಶ್ನೆ ಆದ್ರೂ ಕೇಳ್ಬೋದು, ಎಷ್ಟು ಒತ್ತಾದ್ರೂ ನೀವು ಮಾತಾಡ್ಬೋದು. ಅಂಡ್ ಈ ಒಂದು ಆಫರ್ ಇಂದ ನಿಮ್ಗೆ ಎಲ್ಲರಿಗೂ ಜೆನ್ಯೂನ್ ರೀಡಿಂಗೇ ಸಿಗತ್ತೆ. ಸೊ ಇದು ಯಾವುದೇ ರೀತಿ ಸ್ಕ್ಯಾಮ್ ಅಲ್ಲ, ಎದುರ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಜಸ್ಟ್ ಯುಗಾದಿ ಹಬ್ಬಕ್ಕೆ ಅಂಡ್ ಮತ್ತೆ ನನ್ನ ಚಾನಲ್ ಕೂಡ ಗ್ರೋ ಆಗ್ತಾ ಇದೆ, ಸೊ ಅದಕ್ಕೆ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳ್ಬೋದು. ಸೊ ಏಪ್ರಿಲ್ 1 ವರೆಗೆ ಈ ಒಂದು ಪ್ಯಾಕೇಜಸ್ ಇರುತ್ತೆ, ಇನ್ನು ಜಸ್ಟ್ 5 days ಇದೆ. ಸೊ ಈ ಒಂದು ಪ್ಯಾಕೇಜ್ ಕಂಪ್ಲೀಟ್ ಆಗೋದಿಕ್ಕೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಪರ್ಸನಲ್ ರೀಡಿಂಗ್ ತಗೊಳ್ಬೇಕು, ನಮ್ಮ ಜೀವನನೂ ಕೂಡ ಏನಾಗುತ್ತೆ ಮುಂದೆ, ರಿಲೇಶನ್ಶಿಪ್, ಕರಿಯರ್, ಜಾಬ್ ಎಲ್ಲವೂ ಕೂಡ ತಿಳ್ಕೊಬೇಕು ಅಂತ ಆಸೆ ಇದ್ರೆ ನಮ್ಮನ್ನ ಈಗಲೇ ಕಾಂಟ್ಯಾಕ್ಟ್ ಮಾಡಿ. 400 rupeesಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದೀವಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರೀಡಿಂಗ್ ಇಂದ ಯೂಸ್ಫುಲ್ ಆಗತ್ತೆ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ನಿಮ್ಮ ಮಾಜಿ ಪ್ರೇಮಿ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಸೊ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ಗೈಸ್ ನೋಡಿ, ನಿಮ್ಮ ಮಾಜಿ ಪ್ರೇಮಿ, ನಿಮ್ಮ ಎಕ್ಸ್ ಪರ್ಸನ್, ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಯಾರೆಲ್ಲ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಆ ಒಂದು ವ್ಯಕ್ತಿಗಳು ನಿಮ್ಮ ಲೈಫ್ ಅಲ್ಲಿ ಮತ್ತೆ ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಈಗ್ಲೂ ಕೂಡ ಇಷ್ಟಪಡ್ತಿದಾರ, ಪ್ರೀತಿಸ್ತಾ ಇದಾರ, ಅವ್ರಿಗೆ ನಿಮ್ಮ ಮೇಲೆ ಈಗ್ಲೂ ಕೂಡ ಫೀಲಿಂಗ್ಸ್ ಇದೆಯಾ. ಸೊ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ, ಮ್ಯಾಮ್ ನಮ್ಮ ಒಂದು ಎಕ್ಸ್ ಪಾರ್ಟ್ನರ್ನ ನಾವು ಮರೆಯೋದಿಕ್ಕಾಗ್ತಿಲ್ಲ, ಸೊ ಅವ್ರಿಗೂ ಕೂಡ ಇದೇ ರೀತಿ ಫೀಲ್ ಆಗತ್ತಾ ಅನ್ನೋದು ರೀಡಿಂಗ್ ಮಾಡಿ ಅಂತ ಕಮೆಂಟ್ಸ್ ಅಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಸೊ ನಿಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ ಈ ಒಂದು ವಿಡಿಯೋ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫಲ್ಲಿ ಇವಾಗ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ, ನಿಮ್ಮ ಮೇಲೆ ಈಗಲೂ ಕೂಡ ಪ್ರೀತಿ ಇದೆಯಾ, ಪ್ರೀತಿಸ್ತಾ ಇದ್ದಾರಾ, ಅಂಡ್ ಅವರ ಜೀವನ ಹೇಗಿದೆ, ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಚಾರಿಯಟ್ ಮತ್ತೆ 6 of cups ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಚಾರಿಯಟ್ ಇದೆ, 6 of cups ಇದೆ, ಅಂಡ್ 2 of pentacles, ಮೆಜಿಷಿಯನ್, ಸ್ಟಾರ್ ಕಾರ್ಡ್, ಓಕೆ, ಅಂಡ್ 8 of pentacles. ಓಕೆ ಓಕೆ ಗೈಸ್, ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನಿಮ್ಮ ಮಾಜಿ ಪ್ರೇಮಿಯ ಜೀವನದಲ್ಲಿ ಏನ್ ನಡೀತಾ ಇದೆ, ಅವ್ರು ನಿಮ್ಮನ್ನ ಈಗ್ಲೂ ಕೂಡ ಇಷ್ಟಪಡ್ತಿದಾರಾ, ಪ್ರೀತಿಸ್ತಾ ಇದಾರಾ, ಅವ್ರಿಗೆ ನಿಮ್ಮ ಮೇಲೆ ಈಗ್ಲೂ ಕೂಡ ಫೀಲಿಂಗ್ಸ್ ಇದೆಯಾ ಅಂತ ಅಂದ್ರೆ ಮೆಜಿಷಿಯನ್ ಇದೆ, ಚಾರಿಯಟ್ ಇದೆ, ಸ್ಟಾರ್ ಕಾರ್ಡ್ ಇದೆ, 8 of pentacles ಇದೆ. ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಡೆಫಿನೆಟ್ಲಿ ಈಗ್ಲೂ ಕೂಡ ನಿಮ್ಮ ಮಾಜಿ ಪ್ರೇಮಿಗೆ ನಿಮ್ಮ ಮೇಲೆ ಈಗಲೂ ಕೂಡ ಫೀಲಿಂಗ್ಸ್ ಇದೆ. ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಮಿಸ್ ಮಾಡ್ಕೊಳ್ತಿದ್ದಾರೆ. ಅಂಡ್ ಇನ್ ದ ಸೇಮ್ ವೇ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ರೈಟ್ ನಾವ್. ಸೊ ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಈ ಒಂದು ವ್ಯಕ್ತಿಗೆ ತುಂಬಾನೇ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು. ಬಿಕಾಸ್ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿದ್ದಾರೆ, ಎಲೋನ್ ಆಗ್ತಿದ್ದಾರೆ, ಏಕಾಂಗಿ ಆಗ್ತಿದ್ದಾರೆ. ನಿಮ್ಮನ್ನ ಬಿಟ್ಟು ಈ ಒಂದು ವ್ಯಕ್ತಿಗೆ ಒಂದು ಕ್ಷಣನೂ ಇರೋದಿಕ್ಕಾಗ್ತಾ ಇಲ್ಲ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಅವರ ತಪ್ಪುಗಳು ರಿಯಲೈಸ್ ಆಗ್ತಾ ಇದೆ, ರಿಗ್ರೆಟ್ ಫೀಲ್ ಆಗ್ತಿದೆ. ನಿಮ್ಮಂತ ಒಳ್ಳೆ ವ್ಯಕ್ತಿನ ಅವ್ರ ಜೀವನದಲ್ಲಿ ಕಳ್ಕೊಂಡಿರೋದಕ್ಕೆ ತುಂಬಾನೇ ಜಿಗುಪ್ಸೆ ಬರ್ತಾ ಇದೆ ಅವರ ಜೀವನದಲ್ಲಿ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಇನ್ ದ ಸೆನ್ಸ್ ನಾನೇನು ಹೇಳ್ಬೋದು, ಲೈಕ್ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಪಾಸಿಟಿವ್ ಅಬೌಟ್ ಯು. ಲೈಕ್ ಮೆಜಿಷಿಯನ್ ಇರೋದ್ರಿಂದ ನೀವು ಅವರ ಲೈಫ್ ಅಲ್ಲಿ ಒಂದು ಮೆಜಿಷಿಯನ್ ಆಗಿದ್ರಿ ಅಂದ್ರೆ, ಒಂದು ಜಾದೂಗಾರನಾಗಿದ್ರಿ, ಒಂದು ಜಾದೂ ಮಾಡೋ ಹಾಗಿದ್ರಿ ಅಂದ್ರೆ, ಒಂದು ಮೆಜಿಷಿಯನ್ ಅಂದ್ರೆ ನೀವ್ ಯಾವಾಗ್ಲೂ ಅವ್ರನ್ನ ನಗಿಸ್ತಾ ಇದ್ರಿ, ಖುಷಿ ಪಡಿಸ್ತಾ ಇದ್ರಿ, ಯಾವಾಗ್ಲೂ ಎಲ್ಪ್ ಮಾಡಕ್ಕೆ ರೆಡಿ ಇರ್ತಾ ಇದ್ರಿ, ರಿಸ್ಕ್ ತೊಗೊಳಕ್ ರೆಡಿ ಇರ್ತಾ ಇದ್ರಿ, ನೀವೆಲ್ಲಾ ಅದ್ರಲ್ಲೂ ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಸೊ ಈ ಒಂದು ವ್ಯಕ್ತಿಯಿಂದ ಇನ್ ರಿಟರ್ನ್ ನಿಮ್ಗೇನು ಸಿಕ್ಕಿಲ್ಲ, ಬಟ್ ನೀವು ಎಲ್ಲಾನು ಅವ್ರಿಗೆ ಕೊಟ್ಟಿದ್ದೀರಾ. ಸೊ ಇದನ್ನೆಲ್ಲ ನೋಡಿದಾಗ ಈ ತರ ಒಳ್ಳೆ ವ್ಯಕ್ತಿ ನನ್ನ ಜೀವನದಲ್ಲಿ ಮತ್ತೆ ಯಾರು ಸಿಗೋಲ್ಲ. ಸೊ ಇಂಥ ಒಳ್ಳೆ ವ್ಯಕ್ತಿನ ನನಗೆ ಹೇಗ್ ಬಂತು ಮನ್ಸ್ ಬಂತು ಇವ್ರನ್ನ ಬಿಟ್ಟೋಗಕ್ಕೆ, ಸೊ ಏನಕ್ಕೆ ಇವರಿಂದ ನಾನು ದೂರ ಆದೆ, ಏನಕ್ಕೆ ಇವರಿಂದ ನಾನು ಬ್ರೇಕಪ್ ಮಾಡ್ಕೊಂಡೆ, ಸಪ್ರೇಷನ್ ಏನಕ್ಕಾಯ್ತು,
ಇದೆಲ್ಲ ನೋಡಿದಾಗ ಈ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ, ನಾನು ತುಂಬಾನೇ ದುಡುಕಿ ನಿರ್ಧಾರ ತಗೊಂಡಿದ್ದೀನಿ, ಈ ಒಂದು ನಿರ್ಧಾರನ ಯಾರು ಕೂಡ ಊಹಿಸ್ಕೊಳಕ್ ಆಗಲ್ಲ, ಬಟ್ ನನ್ನ ಜೀವನದಲ್ಲಿ ನಾನು ಅದನ್ನ ಮಾಡ್ಕೊಂಡಿದ್ದೀನಿ, ನನ್ನ ಒಂದು ದಡ್ಡತನ. ಸೊ ಈ ತರದೆಲ್ಲ ಯೋಚನೆ ಮಾಡಿದಾಗ ತುಂಬಾನೇ ಆ ಒಂದು ವ್ಯಕ್ತಿ ಎಮೋಷನಲ್ ಆಗ್ತಾರೆ. ಸೊ ಇಷ್ಟು ದಿನಗಳ ಕಾಲ ಅವ್ರ ಎಮೋಷನಲ್ ಸೈಡ್ ಯಾರು ನೋಡಿರ್ಲಿಲ್ಲ. ಸೊ ಇವಾಗ ಆ ಒಂದು ವ್ಯಕ್ತಿಯ ಕಣ್ಣೀರು ಅವರ ಮನೆಯಲ್ಲಿ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಆಶ್ಚರ್ಯ, ನನ್ನ ಮಗಳು ನನ್ನ ಮಗ ಒಂದು ಹುಡುಗಿಗೋಸ್ಕರ ಒಂದು ಹುಡುಗಂಗೋಸ್ಕರ ಅಳ್ತಿದಾರ. ಸೊ ಯೋಚನೆ ಮಾಡ್ತಿದಾರೆ, ಎಮೋಷನಲ್ ಆಗಿ ಇಷ್ಟೆಲ್ಲ ವೀಕ್ ಮೈಂಡೆಡ್ ಆಗ್ಬಿಟ್ಟಿದಾರ. ಇದೆಲ್ಲ ನೋಡಿದಾಗ ತುಂಬಾನೇ ಆಶ್ಚರ್ಯ ಪಡ್ತಾರೆ. ಸೊ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾ ಇದ್ರು, ಲೈಫ್ ಹೇಗೆ ಕರ್ಕೊಂಡು ಹೋಗುತ್ತೆ ಹಂಗೆ ಮುಂದೆ ನುಗ್ತಾ ಇದ್ರು, ಯಾವ್ದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಬಟ್ ಇವಾಗ ತಲೆ ಕೆಡ್ಸ್ಕೊಳ್ತಿದ್ದಾರೆ. ಸೊ ಯಾಕೆಂತ ಅಂದ್ರೆ ಇವಾಗ ನಿಮ್ಮಂತ ಒಳ್ಳೆ ವ್ಯಕ್ತಿನ ಬಿಟ್ಟು ಇವಾಗ ಅವ್ರ ಲೈಫಿಗೆ ಜಗತ್ತೇ ಏನು ಇಲ್ಲ, ನನ್ನ ಪರವಾಗಿ ಯಾರು ಇಲ್ಲ, ನನ್ನ ಜೊತೆಗೆ ನನ್ನ ಜೀವನದಲ್ಲಿ ಯಾರು ಇಲ್ಲ, ನಾನೆಲ್ಲೋನು ಏಕಾಂಗಿ ಒಬ್ಬಂಟಿ ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ಅವರು ತುಂಬಾನೇ ತಲೆ ಕೆಡ್ಸ್ಕೊಂಡಿರುವಾಗ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಸೊ 6 ಆಫ್ ಕಪ್ಸ್ ಬಂದು ಹೆಲ್ತ್ ಇಶ್ಯೂ ಕಾರ್ಡ್ ನ ತೋರಿಸ್ತಾ ಇದೆ. ಸೊ ತುಂಬಾನೇ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ, ಹೆಲ್ತ್ ಅಲ್ಲಿ ಏರುಪೇರು ಆಗ್ತಾ ಇದೆ, ತುಂಬಾನೇ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ, ಆಂಗ್ಸೈಟಿಗೆ ಹೋಗ್ತಾ ಇದ್ದಾರೆ, ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಒತ್ತಡದಲ್ಲಿದ್ದಾರೆ. ಸೊ ಯಾಕಂತಂದ್ರೆ ನೀವು ಅವ್ರ ಲೈಫಲ್ಲಿ ಇದ್ದಾಗ ಅವ್ರ ಜೀವನ ತುಂಬಾನೇ ಸ್ಮೂತ್ ಆಗಿ ನಡೀತಾ ಇತ್ತು. ಬಟ್ ಇವಾಗ ಎಲ್ಲಾನು ಕೂಡ ಉಲ್ಟಾ ಹೊಡಿತಾ ಇದೆ, ಯಾವ್ದು ಕೂಡ ಸರಿಯಾಗಿ ನಡೀತಾ ಇಲ್ಲ. ಅವರ ಕರಿಯರ್ ಅಲ್ಲೂ ಕೂಡ ತುಂಬಾನೇ ಕಷ್ಟ ಪಡ್ತಿದ್ದಾರೆ. 8 ಆಫ್ ಪೆಂಟಿಕಲ್ಸ್ ಇದೆ. ಸೊ ಎಷ್ಟೇ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ರು ಈ ಒಂದು ವ್ಯಕ್ತಿಗೆ ಪ್ರತಿಫಲ ಸಿಗ್ತಾ ಇಲ್ಲ. ಸೊ ತುಂಬಾನೇ ಒದ್ದಾಡ್ತಿದ್ದಾರೆ. ಯಾರನ್ನ ಎಲ್ಪ್ ಕೇಳೋದು, ಯಾರ ಹತ್ರ ಮತ್ತೆ ಹೋಗಿ ಕೈ ಚಾಚ್ಬೇಕಾ, ಎಲ್ಲಿ ಕೆಲಸ ಮಾಡೋದು, ಕೆಲಸ ಮಾಡಿದ ಕಡೆ ಇವ್ರಿಗೆ ಒಂದು ವ್ಯಕ್ತಿಗೆ ಗೌರವ ಇತ್ತು, ಗೌರವ ಕಳ್ಕೊಂಡಿದ್ದಾರೆ. ಅಂಡ್ ಕೆಲ್ಸದ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ ನಿಮ್ಮ ವ್ಯಕ್ತಿ. ಯಾಕೆಂತ ಅಂದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಯೋಚನೆಯಲ್ಲೇ ಕಳೆದೋಗ್ತಿದ್ದಾರೆ. ಯಾಕೆಂತ ಅಂದ್ರೆ ಪ್ರತಿಯೊಂದ್ರಲ್ಲೂ ನೀವು ಅವ್ರಿಗೋಸ್ಕರ ಏನ್ ಮಾಡಿಲ್ಲ ಅನ್ನೋಗಿಲ್ಲ, ಎಲ್ಲಾ ರಿಸ್ಕು ನೀವೇ ತಗೊಂಡಿದ್ದೀರಾ. ಈ ಒಂದು ವ್ಯಕ್ತಿಯ ಜೀವನ ರೆಸ್ಪಾನ್ಸಿಬಿಲಿಟೀಸ್ ನೀವೇ ತಗೊಂಡಿದ್ರಿ. ಸೊ ಏನೇ ಆದ್ರೂ ನಾನು ಇರ್ತೀನಿ ಅನ್ನೋ ಒಂದು ಧೈರ್ಯ ನೀವು ಕೊಟ್ಟಿದ್ರಿ. ಇನ್ ದ ಸೇಮ್ ವೇ ಅವ್ರಿಗೆ ಎಲ್ಲಾ ರೀತಿಯಿಂದ ಹೆಲ್ಪ್ ಮಾಡಿದೀರಾ, ಫೈನಾನ್ಷಿಯಲಿ ಆಗಿರ್ಬೋದು. ಯಾವುದೇ ಒಂದು ಪ್ರಾಬ್ಲಮ್ ಅವ್ರ ಲೈಫಲ್ಲಿ ಬಂತು ಅಂದ್ರೆ ನೀವು ಅವ್ರಿಗೆ ರೆಸ್ಕ್ಯೂ ಮಾಡಕ್ ಇರ್ತಾ ಇದ್ರಿ, ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತಾ ಇದ್ರಿ. ಬಟ್ ಇವಾಗ ಇದನ್ನೆಲ್ಲ ನೋಡಿದಾಗ ಅವರೇ ಎಲ್ಲ ನಿಭಾಯಿಸ್ಬೇಕು, ಅವ್ರಿಗೆ ಜವಾಬ್ದಾರಿಗಳು ತಗೊಂಡ ಅಭ್ಯಾಸ ಇಲ್ಲ. ಮೇ ಬಿ ಒಂದು ವ್ಯಕ್ತಿಯ ಜೀವನದಲ್ಲಿ ಯಾವ ತರ ಇದೆ ಅಂತ ಅಂದ್ರೆ ಇವಾಗ ಅವ್ರಿಗೆಲ್ಲ ಬರ್ಡನ್ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಆ ಬರ್ಡನ್ ಅವ್ರಿಗೆ ಇದ್ದಿದ್ದು ಗೊತ್ತಾಗ್ತಾ ಇರಲಿಲ್ಲ. ಮೇ ಬಿ ಅವರ ಬ್ಯಾಕ್ ಸಪೋರ್ಟಿವ್ ಆಗಿ ಅವ್ರ ಫ್ಯಾಮಿಲಿ ಇರ್ತಾ ಇದ್ರು. ಬಟ್ ಇವಾಗ ಅವ್ರ ಫ್ಯಾಮಿಲಿ ಕೂಡ ಇವ್ರನ್ನ ಬಿಟ್ಟೋಗಿದ್ದಾರೆ. ಅಂದ್ರೆ ಡ್ರಾಪ್ ಔಟ್ ಮಾಡಿದ್ರೆ, ನಿನ್ ಇಷ್ಟಪ್ಪ, ನೀನ್ ಹೆಂಗ್ ಬೇಕಾದ್ರೂ ಬದುಕೋ, ಇದಕ್ಕೆಲ್ಲ ನಾವು ಕೇಳೋರು ಯಾರು ಇಲ್ಲ, ಸೊ ಅದಕ್ಕೆ ನಾವು ಕೇಳೋಕ್ ರೈಟ್ಸ್ ಇಲ್ಲ, ಈ ತರದೆಲ್ಲ ಬಿಟ್ಬಿಡಿದ್ಬೋದು. ಇದನ್ನ ನೋಡಿದಾಗ ದಿಸ್ ಪರ್ಸನ್ ಫೀಲ್ ಈ ತರ ನನಗಾಗ್ಬೇಕಾದೆ, ಯಾಕಂದ್ರೆ ನಾನು ಕರ್ಮ ನಾನು ಮಾಡಿದೀನಿ, ಆ ಕರ್ಮ ನಾನು ಇವಾಗ ಅನುಭವಿಸ್ತಾ ಇದ್ದೀನಿ. ಸೊ ಕರ್ಮ ನನಗೆ ಸಿಕ್ಕಿದೆ. ಯಾಕಂತಂದ್ರೆ ಒಂದು ಒಳ್ಳೆ ವ್ಯಕ್ತಿಗೆ ನೋವು ಮಾಡಿದೀನಿ, ಮನ್ಸಿಗೆ ಅವ್ರಿಗೆ ಆಘಾತ ಮಾಡಿದೀನಿ, ಇವರಿಂದ ನನಗೆ ಎಲ್ಲಾನು ಒಳ್ಳೇದಾಗಿದೆ. ಬಟ್ ಇನ್ ರಿಟರ್ನ್ ನನಗೆ ಅವ್ರಿಗೆ ನಾನು ಏನ್ ಮಾಡಿದೀನಿ, ಮೋಸ ಮಾಡಿದೀನಿ, ಚೀಟಿಂಗ್ ಮಾಡಿದೀನಿ, ದ್ರೋಹ ಮಾಡಿದೀನಿ, ನಂಬಿಕೆ ದ್ರೋಹ ಮಾಡಿದೀನಿ. ಸೊ ಏನ್ ಮಾಡಿಲ್ಲ ಅನ್ನೋಗಿಲ್ಲ, ಎಲ್ಲಾನು ಮಾಡ್ಬಿಟ್ಟಿದೀನಿ. ಸೊ ಇದನ್ನೆಲ್ಲ ನೋಡಿದಾಗ ಒಂದು ವ್ಯಕ್ತಿ ತುಂಬಾ ಎಮೋಷನಲ್ ಆಗ್ತಿದ್ದಾರೆ. ಸೊ ಇಷ್ಟು ದಿನಗಳ ಕಾಲ ನನ್ಗೆ ಎಮೋಷನಲ್ ಆಗ್ತೀನಿ, ನನಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಈ ಒಂದು ವ್ಯಕ್ತಿ ಬಗ್ಗೆ ನಾನು ಇವ್ರನ್ನ ಬಿಟ್ಟು ಹೋದ್ರೆ ನನ್ನ ಜೀವನದಲ್ಲಿ ತುಂಬಾ ಚೆನ್ನಾಗಿ ಬದುಕ್ತೀನಿ, ಇವ್ರಿಲ್ಲ ಅಂದ್ರೂ ನನ್ನ ಲೈಫು ಏನು ಯಾವ್ದಕ್ಕೂ ವ್ಯತ್ಯಾಸ ಆಗೋದಿಲ್ಲ ಅನ್ನೋ ರೀತಿನಲ್ಲಿ ಒಂದು ವ್ಯಕ್ತಿ ಯೋಚನೆ ಮಾಡಿದ್ರು. ಒಂದು ಆ ಟೈಮಲ್ಲಿ ಇವ್ರಿಲ್ಲ ಅಂದ್ರೂ ನನ್ನ ಜೀವನ ನಡೆಯುತ್ತೆ, ಇವ್ರಿದ್ರು ಏನು ಬಿಟ್ರೆ ಏನು ಅನ್ನೋ ರೀತಿನಲ್ಲಿ ಹೋಗಿದ್ರು ಒಂದು ಭ್ರಮೆಯಿಂದ. ಬಟ್ ಇವಾಗ ಅವ್ರಿಗೆ ಅನಿಸ್ತಾ ಇದೆ ಅದು ತಪ್ಪು, ಈ ಒಂದು ವ್ಯಕ್ತಿನ ಬಿಟ್ಟು ನನ್ನ ಕೈಲಿ ಬದುಕಕ್ಕಾಗಲ್ಲ, ಈ ಒಂದು ವ್ಯಕ್ತಿ ಇಲ್ಲದೆ ನನ್ನ ಜೀವನ ನಡೆಯಲ್ಲ. ಸೊ ಇವ್ರಿದ್ರು ಇಲ್ಲದೆ ಇದ್ರು ನನಗೆ ವ್ಯತ್ಯಾಸ ಆಗತ್ತೆ, ಈ ಒಂದು ವ್ಯಕ್ತಿ ವ್ಯತ್ಯಾಸ ಆಗದೆ ಇದ್ರು ಪರವಾಗಿಲ್ಲ, ಬಟ್ ನನಗೆ ವ್ಯತ್ಯಾಸ ಆಗತ್ತೆ. ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿನ ಅಷ್ಟೊಂದೆಲ್ಲ ಹಚ್ಕೊಂಡು ಈ ಒಂದು ವ್ಯಕ್ತಿ ನನ್ಗೆ ಏನೆಲ್ಲ ಕೊಟ್ಟಿದ್ರು. ಸೊ ಇವಾಗ ಅದೆಲ್ಲಾನು ನನ್ನ ಜೀವನದಲ್ಲಿ ನಾನೇ ಹಾಳು ಮಾಡ್ಕೊಂಡೆ. ಇದೆಲ್ಲದವರ ಪಶ್ಚಾತ್ತಾಪ ಡೆಫಿನೆಟ್ಲಿ ಒಂದು ವ್ಯಕ್ತಿಗಿದೆ. ಬಟ್ ಆ ಪಶ್ಚಾತ್ತಾಪ ಆಗಿ ಇವಾಗ ಏನು ಯೂಸ್ ಇಲ್ಲ, ಯಾಕಂತಂದ್ರೆ ಕಾಲ ಟೈಮ್ ಕಳೆದೋಗ್ಬಿಟ್ಟಿದೆ. ಸೊ ಇವಾಗ ಈ ಒಂದು ವ್ಯಕ್ತಿಗೆ ಬುದ್ಧಿ ಬಂದು ಇವಾಗ ಅವ್ರಿಗೆ ಇದನ್ನೆಲ್ಲ ಮಾಡಿ ನಿಮಗೆಲ್ಲ ಬಂದು ಸಾರಿ ಅಂತ ಕೇಳಿದ ತಕ್ಷಣ ಯಾವ್ದು ಸರಿ ಹೋಗಲ್ಲ. ಯಾಕಂತ ಅಂದ್ರೆ ಇವಾಗ ನಿಮ್ಮ ಮನಸ್ಸು ಗಟ್ಟಿ ಆಗಿದೆ. ಇವಾಗ ಯಾರು ಇಲ್ಲಿ ಬಿಡ್ಲಿ, ನಿಮ್ಮ ಜೀವನದಲ್ಲಿ ನಿಮ್ ಮುಂದೆ ಹೋಗೋದು ಗೊತ್ತಿದೆ. ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್, ಹೌದು ನಾನು ತಪ್ಪು ಮಾಡಿದೀನಿ, ನಾನು ತಪ್ಪು ಮಾಡೋದಕ್ಕೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಅವ್ರು ಒಳ್ಳೇದ್ ಮಾಡಿದಾರೆ, ಒಳ್ಳೆ ಕರ್ಮ ಮಾಡಿದಾರೆ. ಇವಾಗ ಅವ್ರ ಪಾಪ ಪುಣ್ಯ ಎಲ್ಲ ಅವರು ಒಂದು ಎತ್ತರಕ್ಕೆ ಬೆಳೀತಾ ಇದ್ದಾರೆ. ನಾನು ಪುಣ್ಯ ಮಾಡಿಲ್ಲ, ಪಾಪ ಮಾಡಿದೀನಿ, ಈ ತರದೆಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ಅವ್ರ ಲೈಫ್ನ ಅವ್ರು ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ.
ಅವ್ರ ಲೈಫ್ ಮೇಲೆ ಅವ್ರಿಗೆ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇಲ್ಲ, ಲೈಫ್ನ ಲೀಡ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಕರಿಯರ್ ಮೇಲೆ ಮುಂದುವರೆಯೋದು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಲೈಫಲ್ಲಿ ಏನ್ ಮಾಡೋಕ್ಕೂ ಅವ್ರಿಗೆ ಹುಮ್ಮಸ್ಸಿಲ್ಲ. ಯಾಕಂತಂದ್ರೆ ಅವರ ಜೀವನ ಎಲ್ಲ ಕಳೆದೋಗ್ಬಿಟ್ಟಿದೆ, ನನ್ನ ಜೀವನ ಎಂಡು ಇಲ್ಲಿಗೆ ಅನ್ನೋ ರೀತಿನಲ್ಲಿ ಯೋಚನೆ ಮಾಡ್ತಿದ್ದಾರೆ. ಸೊ ಈಗಲೂ ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಅವರ ಜೀವನ ಅಂತೂ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ, ಕಷ್ಟ ಪಡ್ತಿದ್ದಾರೆ, ಸ್ಟ್ರಗ್ಲಿಂಗ್ ನ ನೋಡ್ತಿದ್ದಾರೆ. ಅವ್ರು ಯಾವತ್ತೂ ಅವರ ಕಷ್ಟನ ನೋಡಿರ್ಲಿಲ್ಲ, ಬಟ್ ಇವಾಗ ಅವ್ರು ನೋಡ್ತಿದ್ದಾರೆ ಅಂತ ಅಂದ್ರೆ ಇಟ್ಸ್ ಆಲ್ ಕರ್ಮ. ಸೊ ಯಾವುದೇ ಕಾರಣಕ್ಕೂ ಯಾರೇ ಬಿಟ್ರು, ಯಾರೇ ಕ್ಷಮಿಸಿದ್ರು ಕರ್ಮ ಕ್ಷಮಿಸಲ್ಲ ಅನ್ನೋದಕ್ಕೆ ಈ ಒಂದು ಜೀವನದಲ್ಲಿ ಈ ಒಂದು ವ್ಯಕ್ತಿಯ ಕಾರಣ, ಅವ್ರ ಲೈಫೇ ಕಾರಣ, ಒಂದು ಎಕ್ಸಾಂಪಲ್. ಸೊ ಇದು ನಾನು ಹೇಳ್ತಾ, ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಎಲ್ಲರೂ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಯಾಕಂತಂದ್ರೆ ಯುಗಾದಿ ಹಬ್ಬಕ್ಕೋಸ್ಕರ ಏಪ್ರಿಲ್ 1 ವರೆಗೆ ಯಾರೆಲ್ಲ ಕಾಲ್ ಮಾಡ್ತಾ ಇದ್ದೀರಾ ನಮ್ಮ ಕಡೆಯಿಂದ ನಿಮ್ಗೆ ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದೀವಿ. ಸೊ ಇಂಟ್ರೆಸ್ಟ್ ಇದ್ರೆ 400 ರುಪೀಸ್ ಪೇ ಮಾಡಿ ನೀವು ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು, ಎಷ್ಟು ಕ್ವೆಶನ್ಸ್ ಆದ್ರೂ ನೀವು ಕೇಳ್ಬೋದು. ಡೆಫಿನೆಟ್ಲಿ ನಮ್ಮ ಕಡೆಯಿಂದ ನಿಮಗೆ ಒಳ್ಳೆ ಗೈಡೆನ್ಸ್ ಮತ್ತೆ ಒಳ್ಳೆ ರೀಡಿಂಗ್ಸ್ ಸಿಗುತ್ತೆ. ಅಂಡ್ ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಇನ್ನೂ ಮುಂದೆ ಬರುವಂತ ದಿನಗಳಲ್ಲಿ ಇನ್ನೂ ಕಡಿಮೆ ಮಾಡ್ತೀವಿ ಕನ್ಸಲ್ಟೇಷನ್ ಫೀಸ್. ಬಟ್ ಇವಾಗ ಸದ್ಯಕ್ಕೆ 400 ಇಟ್ಟಿದೀವಿ, ಯಾಕಂದ್ರೆ ಇದೆಲ್ಲರಿಗೂ ಕನ್ವೀನಿಯಂಟ್ ಆಗತ್ತೆ ಅಂತ ಹೇಳಿ. ಸೊ ಏಪ್ರಿಲ್ 2 ನಂತರ ಯಾರೆಲ್ಲ ಕಾಲ್ ಮಾಡ್ತೀರಾ ಈ ಒಂದು 400 ರುಪೀಸ್ ಪ್ಯಾಕೇಜ್ ಅನ್ನೋದು ಕಂಪ್ಲೀಟ್ ಆಗಿ ಎಕ್ಸ್ಪೈರ್ ಆಗುತ್ತೆ. ಇನ್ನು ಜಸ್ಟ್ 5 ಡೇಸ್ ಇದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದೆ ಡೆಫಿನೆಟ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಜಸ್ಟ್ 400 ರುಪೀಸ್ ಯೋಚನೆ ಮಾಡಿ, 400 ರುಪೀಸ್ ಅಲ್ಲಿ ನಿಮ್ಮ ಒಂದು ಲೈಫ್ ಬಗ್ಗೆ ಹೇಳ್ತೀವಿ, ನಿಮ್ಮ ಕರಿಯರ್, ನಿಮ್ಮ ಜಾಬ್, ನಿಮ್ಮ ರಿಲೇಶನ್ಶಿಪ್ ಅಥವಾ ಮುಂದೆ ಏನಾಗಬೇಕು, ನಿಮ್ಮ ಜೀವನದಲ್ಲಿ ಏನ್ ನಡೆಯುತ್ತೆ ಅನ್ನೋದೆಲ್ಲ ತಿಳ್ಕೊಬೇಕು. ಯುಗಾದಿ ಹಬ್ಬಕ್ಕೆ ನಾವು ಕೂಡ ನಮ್ಮ ಭವಿಷ್ಯ ತಿಳ್ಕೊಬೇಕು ಅಂತಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಫಾರ್ 400 ರುಪೀಸ್ ನ ಪೇ ಮಾಡ್ರೆ ಡೆಫಿನೆಟ್ಲಿ ನೀವು ಮತ್ತೆ ಯಾವುದೇ ರೀತಿಯ ಅಮೌಂಟ್ ನ ನಮಗೆ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ, ಸೊ ಗಾಡ್ ಬ್ಲೆಸ್ ಯು ಗೈಸ್.